ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಾಸು ಏನೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕಾಣಿಸ್ತಾ ಇರೋದು ಈ T20 ವರ್ಲ್ಡ್ ಕಪ್ಪಲ್ಲಿ. ಆಸ್ಟ್ರೇಲಿಯಾದವ್ರು ನೋಡ್ಕೊಂಡು ಕೂತ್ಕೊಂಡಿದ್ರಿ ಮ್ಯಾಚ್ ಆಗಲಿ ಅಂತ. ಬಟ್ ಆಸ್ಟ್ರೇಲಿಯಾ ಅವರ ಆಸೆಗೆ ಮಣ್ಣೆರ್ಚಿರೋಂಥದ್ದು ಇವತ್ತು ಮಳೆ. ವೆದರ್ ಫೋರ್ಕಾಸ್ಟಲ್ಲಿ ಮಳೆ ಇತ್ತು ಇವತ್ತು ಬರುತ್ತೆ ಅಂತ, ಆ್ಯಂಡ್ ಬಂದು ಧಾರಾಕಾರ ಮಳೆ ಸುರಿದಿರೋದು. ಮ್ಯಾಚ್ ಆಡ್ಸೋದಿರಲಿ ಇವರು, ಇನ್ಫ್ಯಾಕ್ಟ್ ಅಂಪೈರ್ಸ್ಗಳು ಹಿಂದೆ ಮುಂದೆ ನೋಡಬೇಕಾಗಿತ್ತು ಬಂದ್ಬಿಟ್ಟು ಅಲ್ಲಿ ಫೀಲ್ಡ್ನ ಇನ್ಸ್ಪೆಕ್ಷನ್ ಮಾಡೋದಕ್ಕೆ. ಆ ಥರ ಮಳೆ ಸುರಿದಿರೋದು ಇವತ್ತು ಪಲ್ಲೆಕಳಿ ಸ್ಟೇಡಿಯಮ್ಮಲ್ಲಿ. ಲಾಸ್ಟ್ ಕಟ್ ಆಫ್ ಟೈಮ್ ಇರುತ್ತೆ, 6:15ಕ್ಕೆ ಕಟ್ ಆಫ್ ಟೈಮ್ ಇರುತ್ತೆ. ನಾನು ವಿಡಿಯೋ ಮಾಡ್ತಿರೋದು ಇವಾಗ 5:35. ಸೊ ಇವಾಗಲೇ ಡಿಕ್ಲೇರ್ ಮಾಡಿಬಿಟ್ರು ಆಗಲ್ಲ ಗುರು ಇದು ವೆನ್ಯೂ ಆಡೋದಕ್ಕೆ, ಕ್ರಿಕೆಟ್ ಮ್ಯಾಚ್ನ ಇಲ್ಲಿ ಆಡ್ಸೋದಕ್ಕೆ ಆಗೋದಿಲ್ಲ, 5 ಓವರ್ ಮ್ಯಾಚ್ನು ಕೂಡ ಆಡ್ಸೋದಕ್ಕೆ ಆಗೋದಿಲ್ಲ ಇಲ್ಲಿ ಅಂತ ಕಾಲ್ ಆಫ್ ಮಾಡಿಬಿಡ್ತಾರೆ ಮ್ಯಾಚ್ನ ಅಂಪೈರ್ಸ್ ಡಿಸೈಡ್ ಮಾಡಿಬಿಟ್ಟು. ಯಾಕೆಂದರೆ ಧಾರಾಕಾರ ಅಂತಿಂತ ಮಳೆ ಸುರಿದಿಲ್ಲ, ಧಾರಾಕಾರ ಮಳೆ ಸುರಿದಿರೋದು. ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಬರೀ ಇಲ್ಲಿ ಆಸ್ಟ್ರೇಲಿಯಾದವರ ಕನಸು ಭಗ್ನ ಆಗಿಲ್ಲ. ಇನ್ಫ್ಯಾಕ್ಟ್ ಐರ್ಲ್ಯಾಂಡ್ ಅವ್ರಿಗೂ ಕೂಡ ಒಂದು ಔಟ್ಸೈಡ್ ಚಾನ್ಸ್ ಅನ್ನೋದು ಇತ್ತು. ಅವ್ರದ್ದು ಕೂಡ ಇನ್ಫ್ಯಾಕ್ಟ್ ಅವ್ರದ್ದೇ ಔಟ್ಸೈಡ್ ಚಾನ್ಸು ಆಸ್ಟ್ರೇಲಿಯಾದವ್ರದ್ದು. ಇನ್ನಿವ್ರು ಅವ್ರಿಗಿನ್ನ ಔಟ್ಸೈಡ್ ಚಾನ್ಸು. ಐರ್ಲ್ಯಾಂಡ್ ಅವರು ಆಸ್ಟ್ರೇಲಿಯಾದವರು ಇಬ್ಬರು ಕೂಡ ಎಕ್ಸಿಟ್ ಆಗಿದ್ದಾರೆ. ಸೊ ಆ ಗ್ರೂಪ್ ಇವಾಗ ಫೈನಲೈಸ್ ಆಗಿದೆ. ಆ ಗ್ರೂಪಿಂದ ಎಂಟ್ರಿ ಕೊಡ್ತಾ ಇದ್ದಾರೆ. ಗ್ರೂಪ್ ಬಿ ಇಂದ ಶ್ರೀಲಂಕಾ ಜೊತೆಗೆ ಜಿಂಬಾಬ್ವೆ ಅವರು. ಏನು ಗುರು ಇದು ಹಣೆ ಬರ. ನೆನ್ನೆ ನೋಡ್ತಾ ಅಂದರೆ ಹೆಂಗಾಯ್ತು, ಇವತ್ತು ನೋಡ್ತಾ ಅಂದರೆ ಹಿಂಗಾಯ್ತು. ಆಸ್ಟ್ರೇಲಿಯಾದವ್ರು ಸಿಕ್ಕಾಪಟ್ಟೆ ಆಂಟಿಸಿಪೇಟ್ ಆಗಿಬಿಟ್ಟು ಕೂತ್ಕೊಂಡಿದ್ರು, ಎಕ್ಸೈಟ್ಮೆಂಟಿಂದ ಕೂತ್ಕೊಂಡಿದ್ರು, ಏನಾರು ಆಗುತ್ತೆ ಇವತ್ತು, ಏನಾರು ಟ್ವಿಸ್ಟ್ ಕೊಡ್ತಾರೆ ಐರ್ಲ್ಯಾಂಡ್ ಅವರು ಅಂತ. ಬಟ್ ನೋಡ್ತಾ ಅಂದರೆ ಕತೆ ಈ ಥರ ಆಗಿದೆ. ಆಸ್ಟ್ರೇಲಿಯಾ ಕಾಲೆತ್ಕೊಂಡು ಹೋಗ್ಬೇಕು ಇವಾಗ. ಪಾಪ ಇವ್ರು ಹೇಳ್ತಿದ್ದಾರಲ್ಲಪ್ಪ, ಟ್ರಾವೆಲ್ಸ್ ಹೆಡ್ಡು, ನಮಗೆ ಕಾನ್ಫಿಡೆನ್ಸ್ ಇದೆ, ಕಾನ್ಫಿಡೆನ್ಸ್ ಸ್ವಲ್ಪ ಬೂಸ್ಟಪ್ ಮಾಡ್ಕೊಂಬರ್ತೀವಿ ನಾವು, ಸ್ವಲ್ಪ ಅಪ್ಲಿಫ್ಟ್ ಮಾಡ್ಕೊಂಬರ್ತೀವಿ ನಾವು ನಮ್ಮ ಕಾನ್ಫಿಡೆನ್ಸ್ನ ಅಂತ ಹೇಳ್ತಾ ಇದ್ದಂಗೆ ಇವಾಗ ಏರ್ ಲಿಫ್ಟ್ ಆಗಬೇಕು. ಅವರು ಶ್ರೀಲಂಕಾಯಿಂದ ಡೈರೆಕ್ಟಾಗಿ ಏರ್ ಲಿಫ್ಟ್ ಆಗುತ್ತೆ ಆಸ್ಟ್ರೇಲಿಯಾಗೆ, ಹೋಗ್ತಾ ಇರಬೇಕು. ಅಯ್ಯೋ ಪಾಪ ಅಂತ ಅನಿಸುತ್ತೆ. ಆಸ್ಟ್ರೇಲಿಯಾ ಅಂತ ಟೀಮು, ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾ ಅಂತ ಟೀಮು ಅಫ್ಘಾನಿಸ್ತಾನ್ ಅಂತ ಟೀಮು ಸೂಪರ್ ಏಟ್ಸಲ್ಲಿ ಇತ್ತು ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನಗೆ ಆನೆಸ್ಟಾಗಿ ಫೀಲ್ ಆಗ್ತಿದೆ ಇವಾಗ. ಬಟ್ ಏನೂ ಮಾಡೋಕ್ಕಾಗಲ್ಲ, ರಿಯಾಲಿಟಿನ ಆಕ್ಸೆಪ್ಟ್ ಮಾಡಬೇಕು. ಅವ್ರು ಕ್ವಾಲಿಫೈ ಆಗೋಕ್ಕಾಗಿಲ್ಲ, ಚೆನ್ನಾಗಿ ಆಡಿಲ್ಲ ಈ ಒಂದು ಸ್ಟೇಜಲ್ಲೇ, ಗ್ರೂಪ್ ಸ್ಟೇಜಲ್ಲೇ ಅವರ ಸೋಲ್ನ ಆಕ್ಸೆಪ್ಟ್ ಮಾಡಬೇಕು. ಅಫ್ಘಾನಿಸ್ತಾನ್ ಆಗಿರಲಿ, ಆಸ್ಟ್ರೇಲಿಯಾ ಆಗಿರಲಿ, ಅವ್ರು ವರ್ಲ್ಡ್ ಚಾಂಪಿಯನ್ಸ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ಇವಾಗ ಏನೇನು ಎಕ್ಸಿಟ್ ಆಗಿದ್ದಾರೆ ಟೀಮ್ಸ್ಗಳು. 20 ಟೀಮ್ಸಲ್ಲಿ 8 ಟೀಮ್ಗಳು ಮೇಲ್ಗಡೆ ಬಂದಿದ್ದಾವೆ, ಇನ್ನು ಒಂದು ಟೀಮು ಕ್ವಾಲಿಫೈ ಆಗಿದೆ. ಇವಾಗ ಆಲ್ರೆಡಿ 9 ಟೀಮ್ಗಳು ಕ್ವಾಲಿಫೈ ಆಗಿದೆ. ಸೂಪರ್ ಏಟ್ಸ್ ಅಂತ ಬಂದಾಗ ಗ್ರೂಪ್ 1 ಫೈನಲೈಸ್ ಆಗಿದೆ, ಗ್ರೂಪ್ 2 ಇನ್ನೂ ಫೈನಲೈಸ್ ಆಗಬೇಕಾಗಿದೆ. ಇದರಲ್ಲಿ 2 ಭಾಗ ಆಗಿ ಡಿವೈಡ್ ಮಾಡ್ತಾರೆ, 4 ಟೀಮ್ನ ಒಂದೊಂದು ಭಾಗ ಆಗಿ. ಗ್ರೂಪ್ 1 ಯಾವುದು ಅಂತಂದರೆ ಇಂಡಿಯಾ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಆ್ಯಂಡ್ ಜಿಂಬಾಬ್ವೆ. ಇವಾಗ ಜಸ್ಟ್ ಎಂಟ್ರಿ ಕೊಟ್ಟಿರೋದು ಜಿಂಬಾಬ್ವೆ. ಇಲ್ಲಿ ಇಂಡಿಯಾ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಆ್ಯಂಡ್ ಜಿಂಬಾಬ್ವೆ ಆಗಿರೋದ್ರಿಂದ ಈ ಗ್ರೂಪ್ ಪರವಾಗಿಲ್ಲ, ಒಂದು ರೇಂಜಿಗೆ ಡೀಸೆಂಟ್ ಆಗಿನೇ ಕಾಣಿಸ್ತಿದೆ. ಸೆಕೆಂಡ್ ಗ್ರೂಪ್ ಹೆಂಗಿದೆ ಅಂತಂದರೆ ಶ್ರೀಲಂಕಾ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್ ಆ್ಯಂಡ್ ಇವಾಗ ಪಾಕಿಸ್ತಾನ ಅಂದರೆ ಪಾಕಿಸ್ತಾನ್, USA ಆದರೆ USA. ಪಾಕಿಸ್ತಾನ ಎಂಟ್ರಿ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಸೀನ್ ನೋಡ್ಕೊಂಡ್ರೆ ಅದೇ ಥರ ಕಾಣಿಸ್ತೈತೆ. ನಮೀಬಿಯಾ ಅಗೇನ್ಸ್ಟ್ ಇರೋದ್ರಿಂದ ಶ್ರೀಲಂಕಾ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್ ಆ್ಯಂಡ್ ಪಾಕಿಸ್ತಾನ ಆಗಿರೋದ್ರಿಂದ ಸೊ ಪರವಾಗಿಲ್ಲ, ಬ್ಯಾಲೆನ್ಸ್ಡ್ ಆಗಿನೇ ಕಾಣಿಸ್ತಿದೆ. 2 ಗ್ರೂಪ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಇಲ್ಲಿ ಟಫೆಸ್ಟ್ ಗ್ರೂಪ್ ಯಾವುದು ಅಂತ ನೋಡ್ತು ಅಂತಂದರೆ ಇಂಡಿಯಾ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಇರೋದ್ರಿಂದ ಯಾಕೋ ಸ್ವಲ್ಪ ಇದೇ ಟಫ್ ಥರ ಕಾಣಿಸ್ತಿದೆ. ಈ ಪಾಕಿಸ್ತಾನ ಮಕ್ಕಳು ಏನು ಟಫ್ ಅಂತ ಕನ್ಸಿಡರ್ ಮಾಡೋಣ ನಾವು. ಶ್ರೀಲಂಕಾ, ಇಂಗ್ಲೆಂಡು ಕೂಡ ಹಂಗೆ ಆಡಿದ್ದಾರೆ ಈ ಟೂರ್ನಮೆಂಟಲ್ಲಿ. ನ್ಯೂಜಿಲ್ಯಾಂಡ್ ಪರವಾಗಿಲ್ಲ, ಚೆನ್ನಾಗಿದೆ. ಶ್ರೀಲಂಕಾ ಕೂಡ ಚೆನ್ನಾಗಿದೆ. ಆ್ಯಂಡ್ ಪಾಕಿಸ್ತಾನ ಓಕೆ. ಈ ಒಟ್ಟಲ್ಲಿ 2 ಗ್ರೂಪು ಕೂಡ ಒಂದು ಹಂಗೆ ನೋಡೋಕೆ ಹೋಯ್ತು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿನೇ ಕಾಣಿಸ್ತಾ ಇದ್ದಾರೆ. ಗ್ರೂಪ್ ಏನೇ ಒಂದು ಸ್ವಲ್ಪ ಮಟ್ಟಿಗೆ ಈಸಿ ಥರ ಕಾಣಿಸ್ತಾ ಇದೆ ಇಂಡಿಯಾ ಆಗಿ ನೋಡ್ತು ಅಂತ ಅಂದಾಗ. ನ್ಯೂಜಿಲ್ಯಾಂಡ್ ಏನಾದ್ರು ನಮ್ಮ ಗ್ರೂಪಲ್ಲಿ ಇದ್ದಿತ್ತು ಅಂತಂದರೆ ನಾನು ಸ್ವಲ್ಪ ಟಫ್ ಕಾಣಿಸಿರೋಂಥದ್ದು. ಬಟ್ ಸೌತ್ ಆಫ್ರಿಕಾ ಇದ್ದಾರೆ. ಸೌತ್ ಆಫ್ರಿಕಾ ಒಬ್ಬರು ಹೆವಿ ಕಾಂಪಿಟೇಟರ್ ಅಂತ ಹೇಳ್ಬೋದು ನಮ್ಮ ಒಂದು ಗ್ರೂಪಲ್ಲಿ. ಅದು ಬಿಡ್ತು ಅಂದರೆ ಜಿಂಬಾಬ್ವೆಗಂತೂ 100% ಇಂಡಿಯಾ ಹೊಡಿತಾರೆ. ವೆಸ್ಟ್ ಇಂಡೀಸ್ ಹಂಗೆ ಹಿಂಗೆ ಇರೋಂಥ ಟೀಮ್, ಏನು ಬೇಕಾದ್ರೂ ಮಾಡ್ಬೋದು ಟೆನಿಗೆ ಒನ್. ಸೊ ನೋಡೋಣ ಕತೆ ಏನಾಗ್ತವೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ಪಾಕಿಸ್ತಾನ ಕ್ವಾಲಿಫೈ ಆಗ್ತಾರಾ, USA ಕ್ವಾಲಿಫೈ ಆಗ್ತಾರಾ ಆ ಒಂದು ಮ್ಯಾಚಲ್ಲಿ? ಅಂದರೆ ಪಾಕಿಸ್ತಾನ ಏನಾದ್ರು ನಮೀಬಿಯಾ ಮೇಲೆ ಸೋತರು ಅಂತಂದರೆ USA ಕ್ವಾಲಿಫೈ ಆಗುತ್ತೆ. ಅವಾಗ ಒಂದು ಸ್ವಲ್ಪ ಗ್ರೂಪ್ ಬಿ ಅನ್ನೋದು ಈಸಿ ಆಗೋಗ್ಬಿಡುತ್ತೆ. ಇನ್ ಕೇಸ್ USA ಕ್ವಾಲಿಫೈ ಆಯಿತು ಅಂತ ಅಂದಾಗ. ಪಾಕಿಸ್ತಾನ ಇತ್ತು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಇಲ್ಲ ಗುರು, ನೋ ನೇಮ್ ಅಂತ ಇರುತ್ತೆ ನಮಗೆ, ಇಲ್ಲ ಏನಾದ್ರು ಆಗ್ಬೋದು ಅನ್ನೋ ಥರ ಇರುತ್ತೆ. ಸೊ ಕಾದೋಳಪ್ಪ ಏನಾಗುತ್ತೆ ಅಂತ. ಒಟ್ಟಲ್ಲಿ ಆಗಿರೋಂಥದ್ದು ಇಷ್ಟು. ಇಲ್ಲಿವರೆಗೂ 9 ಟೀಮ್ಗಳಂತೂ ಎಂಟ್ರಿ ಕೊಟ್ಟಿದ್ದಾಗಿದೆ. ಒಂದೇ ಒಂದು ಸ್ಲಾಟಿಗೆ ಕಿತ್ತಾಡ್ತಾ ಇದ್ದಾರೆ ಪಾಕಿಸ್ತಾನ ಮತ್ತು USA ಅವರು. ಇವತ್ತೇನೋ ಅಂದ್ಕೊಂಡಿದ್ವಿ, ಇವತ್ತು ಅವ್ನ ಅಜ್ಜಿ ಎಡ್ಜ್ ಆಫ್ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರ ಇರೋದು ಮ್ಯಾಚು ಅಂತ. ಯಾಕಂದರೆ ಆಸ್ಟ್ರೇಲಿಯಾ ನೋಡ್ತಾ ಇದ್ರು, ಈ ಕಡೆಯಿಂದ ಐರ್ಲ್ಯಾಂಡಿಗೆ ಪಾಸಿಟಿವ್ ಇತ್ತು, ಏನಾದ್ರು ಒಂದು ಆಗ್ಬೋದು ಅನ್ನೋ ಥರ ಇತ್ತು. ಈ ಕಡೆಯಿಂದ ಜಿಂಬಾಬ್ವೆ ಅವರು ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ ಇವತ್ತು ಮಳೆ ಬಂದ್ಬಿಟ್ಟು ಮ್ಯಾಚ್ ಕಾಲ್ ಆಫ್ ಆಗಿರೋದ್ರಿಂದ. ಯಾಕಂದರೆ ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು ಮ್ಯಾಚಲ್ಲಿ. ಬಟ್ ಸೋತಿದ್ರು ಕೂಡ ಜಿಂಬಾಬ್ವೆಗಂತೂ ಖಂಡಿತ ಚಾನ್ಸ್ ಇದೆ, ಯಾಕಂದರೆ ನೆಟ್ ರನ್ ರೇಟ್ ಪಾಸಿಟಿವಲ್ಲಿ ಇದ್ದಿದ್ದರಿಂದ. ಸೊ ಜಿಂಬಾಬ್ವೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಸೂಪರ್ ಏಟ್ಸಿಗೆ ಎಂಟ್ರಿ ಕೊಟ್ಟಿದ್ದೀವಿ ಅಂತ. ನೋಡೋಣ ಏನಾಗುತ್ತೆ ಸೂಪರ್ ಏಟ್ಸ್ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.